ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಲೋಡರ್ಸ್ ಮತ್ತು ಅನ್ಲೋಡರ್ಸ್ ಅಸೋಸಿಯೇಷನ್ಸ್ ಕಚೇರಿ ಉದ್ಘಾಟಿಸಿದ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್. ಮೈಸೂರಿನ ಬನ್ನಿಮಂಟಪದ ಮೊದಲ ಹಂತದಲ್ಲಿ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಎಂ ಲಕ್ಷ್ಮಣ್ ಅವರು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಮೈಸೂರು ಲೋಡರ್ಸ್ ಮತ್ತು ಅನ್ಲೋಡರ್ಸ್ ಅಸೋಸಿಯೇಷನ್ಸ್ನ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇಂದು ಎಲ್ಲೆಡೆ ಶ್ರಮಿಕ ವರ್ಗದ ಪ್ರತಿನಿಧಿ ಶ್ರಮ ಪಡುವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಿಗೆ ವಸ್ತ್ರ ವಿತರಣೆ ಜೊತೆಗೆ ಅಂಗವಿಕಲ ಯುವಕನಿಗೆ 4 ಚಕ್ರದ ವಾಹನವನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರಮಿಕ ವರ್ಗದ ಜನರ ಶ್ರಮದಿಂದ ಮಾಲೀಕ ವರ್ಗ ಸಂತೋಷವಾಗಿದ್ದಾನೆ. ಹಾಗಾಗಿ ಮಾಲೀಕರು ಕೂಡ ಶ್ರಮಿಕರಿಗಾಗಿ ಬಂದಂತಹ ಲಾಭದಲ್ಲಿ ಒಂದು ಪಾಲನ್ನ ಅವರಿಗಾಗಿ ಮೀಸಲಿಡಬೇಕು. ಆಗ ಮಾತ್ರನೇ ಶ್ರಮಿಕ ವರ್ಗದ ಜನರು ಉಳಿಯಲು ಸಾಧ್ಯ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಯಾದ ಶ್ರೀಪಾಲ್ ರವರು ಮಾತನಾಡಿ, ಇಂದು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಮೈಸೂರು ಭಾಗದಲ್ಲಿ ನೂತನ ಕಚೇರಿಯನ್ನ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳ ನೇತೃತ್ವದಲ್ಲಿ ತೆರೆದಿದ್ದು 40 ಜನ ಕಾರ್ಮಿಕ ವರ್ಗದವರಿಗೆ ವಸ್ತ್ರ ವಿತರಣೆ ಮಾಡಿ ಹಾಗೆ ಅಸಹಾಯಕನಾಗಿರುವ ಒಬ್ಬ ವಿದ್ಯಾವಂತ ಅಂಗವಿಕಲ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ 4 ಚಕ್ರದ ವಾಹನವನ್ನು ನಮ್ಮೆಲ್ಲ ಮುಖಂಡ ನೇತೃತ್ವದಲ್ಲಿ ವಿತರಿಸಿದ್ದೇವೆ. ಇದು ಯುವಕನಿಗೆ ವಿದ್ಯಾಭ್ಯಾಸದಲ್ಲಿ ಏನನ್ನಾದರೂ ಸಾಧಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಚಿಕ್ಕ ಅಳಿಲು ಸೇವೆ ಅಷ್ಟೇ ಎಂದು ಮಾಧ್ಯಮಗಳ ಜೊತೆ ಮಾತನಾಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಶ್ರೀಪಾಲ್, ಶಾಹಿದ್, ಮೂರ್ತಿ, ರವಿ ನಾಯಕ್, ರಾಮು, ಸುನಿಲ್, ನಾರಾಯಣ, ಗಿರೀಶ್, ರಮೇಶ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಗ್ಗೂಡಿ ದುಡಿತಾ ಇದ್ದೀರಲ್ಲ, ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ, ಯಾವುದೋ ಅವಾರ್ಡನ್ನು ಕೊಡೋಕ್ಕಾಗಲ್ಲ, ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಆಗಲ್ಲ. ಅದು ಕಾರ್ಮಿಕ ವರ್ಗ, ಇದು ನಿಮ್ಮ ಜಾತಿನೇ ಕಾರ್ಮಿಕ ವರ್ಗ ಅಷ್ಟೇ. ಬೇರೆ ಅದೆಲ್ಲ ಮನೇಲಿ ಇಟ್ಕೊಂಡಿರ್ತೀರಿ. ಅದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ. ಎಲ್ಲ ಸಮುದಾಯದವರು, ಎಲ್ಲ ವರ್ಗದವರು, ಎಲ್ಲ ಜಾತಿಯವರು ಸೇರಿದ್ದೀರಿ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಂದೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತೀರ ಅನ್ನುವಂಥದ್ದು ನಾವು ಇಲ್ಲಿ ಪ್ರಾಮಾಣಿಕವಾಗಿ ಪ್ರಾಕ್ಟಿಕಲ್ ಆಗಿ ಬಂದು ನೋಡುವಂಥದ್ದು ಆಗಬೇಕು. ರಾಜಕಾರಣಿಗಳು ಬರೀ ಚುನಾವಣೆ ಸಂದರ್ಭದಲ್ಲಿ ಬಂದು ನಿಮ್ಮನ್ನೇನೋ ಒಂದಷ್ಟು ಭಾಷಣ ಮಾಡಿ ಜಾಗ ಖಾಲಿ ಮಾಡುವಂಥದ್ದಲ್ಲ. ಕೆಳವರ್ಗದವ್ರನ್ನ ಮೇಲೆ ತರುವಂಥದ್ದು ಒಂದು ವ್ಯವಸ್ಥೆಯೇ ಅದರ ಸಂವಿಧಾನದ ವ್ಯವಸ್ಥೆ. ಸಮಾಜ ಅನ್ನುವಂಥದ್ದು ಏನಿದೆ, ಈಕ್ವಾಲಿಟಿ ಬಿಫೋರ್ ಎವರಿ ಒನ್ ಅನ್ನುವಂಥದ್ದು ಏನಿದೆ, ಅದು ಬಹಳ ಪ್ರಮುಖವಾದ ಅಂಶವನ್ನು ಕಾರ್ಯಗತ ಮಾಡುವುದರಲ್ಲಿ ಸರ್ಕಾರಗಳು ವಿಫಲವಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಉದಾಹರಣೆಗೆ ನೀವು ಯುನೈಟೆಡ್ ಕಿಂಗ್ಡಮ್, UK, ಲಂಡನ್ನು, ಅಮೇರಿಕಾ, ಆಸ್ಟ್ರೇಲಿಯಾ, ಈ ಮುಂದುವರಿದ ರಾಷ್ಟ್ರಗಳೇನಿದ್ದಾವೆ, ಕಾರ್ಮಿಕರಿಗಿರುವಂಥ ಸೌಲಭ್ಯಗಳು ಅಲ್ಲಿ ಕೊಡ್ತಾ ಇರುವಂಥ ಸೌಲಭ್ಯಗಳು ಅಲ್ಲಿ 10% ನಮ್ಮ ದೇಶದಲ್ಲಿ ಕೊಟ್ಟರೆ ಸಾಕು. ನಾವೆಲ್ಲ ಸೇರಿ ಇವತ್ತಿನ ದಿನ ಈ ಕೂಲಿ ಕಾರ್ಮಿಕರದು ಅಂದರೆ ಮೈಸೂರು ಲೇಬರ್ಸ್ ಅಸೋಸಿಯೇಷನ್ನು, ಲೋಡರ್ಸ್ ಅನ್ಲೋಡರ್ಸ್ ಅಸೋಸಿಯೇಷನ್ನು, ಈ ಲೋಡರ್ಸ್ ಅಸೋಸಿಯೇಷನ್ಗೆ ನಾವೇ ಮುಂದೆ ನಿಂತು ಏನೇನು ಮಾಡಬೇಕು, ಒಂದು ಕಚೇರಿ ಮಾಡಿ ಮತ್ತೊಂದು ಅಲ್ಲಿ ಕೂಲಿ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ ಆದ್ದರಿಂದ ಅವರಿಗೆ ಬಟ್ಟೆಗಳು, ವಸ್ತ್ರಗಳನ್ನ ಕೊಡಬೇಕು 40 ಜನಕ್ಕೆ ಅಂತ ತೀರ್ಮಾನ ಮಾಡಿ, ಒಂದು ಅಂಗವಿಕಲ ಮಗು, ಆ ಮಗು ಅದ್ರದ್ದು ಒಂದು ಬುದ್ಧಿವಂತಿಕೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಆ ಮಗುಗೆ ಏನಾದರೂ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ಸ್ಕೂಲ್ಗೆ ಓಡಾಡಲಿಕ್ಕೆ, ಅಂದರೆ ಕಾಲೇಜ್ಗೆ ಓಡಾಡಲಿಕ್ಕೆ ವಿಪರೀತ ತೊಂದರೆ ಇತ್ತು. ಅದು 3 ತಿಂಗಳ ಹಿಂದೆ ನಮ್ಗೆ ಹೇಳ್ಕೊಂಡಿತ್ತು. ನಾವು ಇದನ್ನು ಸರ್ಕಾರದ ಮುಖಾಂತರ ಹೋಗೋದು ಬೇಡ, ವೈಯಕ್ತಿಕವಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು ಆ ಮಗುಗೆ ಒಂದು ವಾಹನ ಕೊಡೋಣ ಈ ವಿಶೇಷವಾದ ದಿನ ಅಂಥೇಳಿ ಇವತ್ತು ಲೋಡರ್ಸ್ ಅಸೋಸಿಯೇಷನ್ ಇನಾಗ್ರೇಷನ್ನು ನಮ್ಮ ಲಕ್ಷ್ಮಣ್ ಸಾಹೇಬರು ಮತ್ತು ಮೂರ್ತಿ ಸಾಹೇಬರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇವತ್ತು ಇನಾಗ್ರೇಷನ್ ಮಾಡೋದಲ್ಲದೇ ಆ ಮಗುಗೆ ಮತ್ತು ಸಮವಸ್ತ್ರಗಳನ್ನ ಕೊಡುವಂಥ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು. ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಹಾಗಾಗಿ ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಇದೇ ರೀತಿ ಯಾವ ಸರ್ಕಾರದಲ್ಲೂ ಇಲ್ಲ, ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಈ ಟೀಮ್ನ ಮಾಡಿರೋ ಅಂಥದ್ದು.
ಇದು ಲೋಡರ್ಸ್ಗೆ ಕೂಲಿ ಕಾರ್ಮಿಕರಿಗೆ ಅಂತಲೇ ಮಾಡಿರೋದ್ರಿಂದ ಇದನ್ನು ನಾವೆಲ್ಲ ಸೇರಿ ಇಂಥದ್ದು ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ಲಕ್ಷ್ಮಣ್ ಸಾಹೇಬರು ಮಾತಾಡಿದ್ದಾರೆ, ಡಿ ಕೆ ಹತ್ರನೂ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆಲ್ಲ ನಿವೇಶನಗಳಾಗ್ಬೋದು, ಇನ್ನೊಂದಾಗ್ಬೋದು ಎಲ್ಲ ಕೊಡಿಸೋಣ ಅನ್ನೋ ಉದ್ದೇಶದಿಂದ ಆ ಮಗು ನೋಡಿ ನಂಗೆ ಭಾಳ ಹೊಟ್ಟೆ ಬರೆದು ಬಿಡ್ತೇವೆ. ಯಾಕೆಂದರೆ ಅದು ದಿನ ಓಡಾಡಬೇಕಾದ್ರೆ ಬಸ್ನಲ್ಲಿ ಓಡಾಡಬೇಕು, 2 ಕೈ 2 ಕಾಲು ಅಂಗವಿಕಲ ಆಗಿದೆ. ಹಾಗಾಗಿ ಆ ಮಗು ಓಡಾಡೋಕ್ಕಾಗಲ್ಲ. ನಮ್ಮ ಕಣ್ಣಲ್ಲೇ ನೋಡಿ ತುಂಬ ಬೇಜಾರಾಯಿತು. ಹಾಗಾಗಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತೊಂದು ವಾಹನ ಕೊಟ್ಟು ಏನೇನು ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಅದನ್ನು ಮಾಡಿದ್ದೀವಿ. ಇದನ್ನು ಹೇಳ್ತಾ ನಾವು ಮಾತು ಖುಷಿ ಆಗ್ತಾಯಿದೆ ಅಣ್ಣ, ತುಂಬ ಖುಷಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣಕರ್ತರು ಶ್ರೀಪಾಲ್ ಅಂಕಲು, ಹಾಗೆ ನಮ್ಮ ರಮೇಶ್ ಅಂಕಲು, ಅವ್ರಿಗೆ ತುಂಬ ದೇವರು ಒಳ್ಳೇದು ಮಾಡಲಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಹೇಳಿದ್ದು 1 ತಿಂಗಳಿಗೇ ಅವರು ಗಾಡಿ, ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲಪ್ಪ, ನೀನು ಹೋದಾಗ ನಾನು ಹೆಲ್ಪ್ ಮಾಡ್ತೀನಿ, ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸಿದ್ದೀರಿ ಅಣ್ಣ. ತುಂಬ ಖುಷಿ ಆಗ್ತಾಯಿದೆ ಅಣ್ಣ. ಏನು ಓದ್ತಾ ಇದ್ದೀರಾ ನೀವು? ನಾವು ಫೈನಲ್ ಇಯರ್ ಡಿಪ್ಲೊಮಾ ಅಣ್ಣ. ಅನುಕೂಲ ಆಗುತ್ತೆ ಇವಾಗ? ಅನುಕೂಲ ಆಗುತ್ತೆ ಅಣ್ಣ, ಪಕ್ಕ ಅನುಕೂಲ. ಓಡಾಡ್ತಾ ಇದ್ದೀರಾ? ಮುಂಚೆ ಬಸ್ಸಲ್ಲೇ ಓಡಾಡ್ತೀವಿ. ಯಾವಾಗ ತಿಳಿಸಿದ್ರಿ ಅವ್ರಿಗೆ ಈ ಥರ ಇದೆ? ನಾವು 2 ತಿಂಗಳಾಗಿದೆ. ಯಾರಿಗೆ? ಶ್ರೀಪಾಲ್ ಅಂಕಲ್ಗೆ ಸ್ಕೂಟರ್ ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ ಅಂತ ಅಪ್ಲಿಕೇಶನ್ ಹಾಕಿ ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಅಂಕಲ್. ಅವ್ರದ್ದು ಉಪಕಾರ ನಾನು ಯಾವತ್ತೂ ಮರೆಯಲ್ಲ, ಅವ್ರಿಗೂ ಸುಧಾ ಮರೆಯಲ್ಲ ಅಂಕಲ್. ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಿ? ಮುಂದೆ ಇವಾಗ ಡಿಪ್ಲೊಮಾ ಮಾಡ್ತಾಯಿದ್ದೀನಿ, ನೋಡೋಣ. ಈಗ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ.